ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 6ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಭಗವಂತ ಅರ್ಜುನನಿಗೆ ಆತ್ಮದ ಬಗ್ಗೆ ಹೇಳ್ತಾ ಇದ್ದ. ನಾವು ಆ ಆತ್ಮವನ್ನ ಶಸ್ತ್ರಗಳು ಕತ್ತರಿಸೋದಕ್ಕಾಗಲ್ಲ, ಬೆಂಕಿ ಸುಡೋದಕ್ಕಾಗಲ್ಲ, ಆಮೇಲೆ ನೀರಿನಿಂದ ನೆನೆಸೋದಕ್ಕಾಗೋದಿಲ್ಲ, ಮತ್ತೆ ವಾಯುವಿನಿಂದ ಒಣಗಿಸೋದಕ್ಕೂ ಆಗೋದಿಲ್ಲ. ಅದು ನಿತ್ಯವಾಗಿರುವಂಥದ್ದು, ಸರ್ವವ್ಯಾಪಿ, ಅಚಲವಾಗಿರುವಂಥದ್ದು, ಮತ್ತೆ ಸ್ಥಿರವಾಗಿರುವಂಥದ್ದು, ಸನಾತನವಾಗಿರುವಂಥದ್ದು. ಈ ಆತ್ಮ ಅನ್ನೋದು ಅವ್ಯಕ್ತವೂ ಆಗಿದೆ, ಅಚಿಂತ್ಯವೂ ಆಗಿದೆ, ಮತ್ತೆ ವಿಕಾರ ರಹಿತನೂ ಆಗಿದೆ. ಈ ರೀತಿ ನೀನು ತಿಳ್ಕೊಂಡು ಶೋಕ ಪಡೋದಕ್ಕೆ ನೀನು ಯೋಗ್ಯನಲ್ಲ, ಅಂದ್ರೆ ನೀನು ಶೋಕ ಪಡ್ತಾ ಇರೋದೇ ಸರಿ ಇಲ್ಲ ಅಂತ ಹೇಳ್ದ. ಈಗ ಮುಂದುವರೆದು ಹೇಳ್ತಾನೆ, ಒಂದು ವೇಳೆ ನೀನು ಆತ್ಮವನ್ನ ಸದಾ ಹುಟ್ಟೋನು ಮತ್ತೆ ಸಾಯೋನು ಅಂತ ತಿಳ್ಕೊಂಡ್ರು ಕೂಡ, ನೋಡಿ ಆತ್ಮ ಅನ್ನೋದಕ್ಕೆ ಸಾವು ಇಲ್ಲ, ಹುಟ್ಟು ಇಲ್ಲ ಅಂತ ಹೇಳಿದಾನೆ. ಅಕಸ್ಮಾತ್ ನೀನೇನಾದ್ರೂ ಆ ರೀತಿ ತಿಳ್ಕೊಂಡ್ರೂ ಕೂಡ ನೀನು ಈ ರೀತಿ ಶೋಕ ಪಡೋದಕ್ಕೆ ಯೋಗ್ಯನೇ ಅಲ್ಲ. ಯಾಕೆ ಅನ್ನೋದನ್ನು ಕೂಡ ಹೇಳ್ತಾನೆ. ಏನು, ಈಗ ಹುಟ್ಟು ಸಾವು ಇದೆ ಆತ್ಮಕ್ಕೆ ಅಂತ ಅನ್ಕೊಂಡ್ರು ಕೂಡ ಹುಟ್ಟಿದವನ ಮರಣ ನಿಶ್ಚಿತವಾಗಿದೆ. ಮತ್ತೆ ಯಾರು ಸಾಯ್ತಾನೋ ಅವನು ಮತ್ತೆ ಹುಟ್ಟೋದು ಕೂಡ ನಿಶ್ಚಿತ ತಾನೆ. ಅಂದ್ರೆ ಅದರಲ್ಲಿ ಪರಿಹಾರೋಪಾಯನೇ ಇಲ್ಲ, ಪರಿಹಾರ ಅನ್ನೋದೇ ಇಲ್ಲ. ಯಾಕಂದ್ರೆ ಹುಟ್ಟಿರೋನು ಮತ್ತೆ ಸತ್ತೇ ಸಾಯ್ತಾನೆ, ಸತ್ತಿರೋನು ಮತ್ತೆ ಹುಟ್ಟಲೇಬೇಕು ಅಂತಂದ್ಮೇಲೆ ಅಲ್ಲಿ ಪರಿಹಾರ ಉಪಾಯ ಅನ್ನೋದು ಎಲ್ಲಿದೆ? ಅದರಿಂದ ಕೂಡ ನೀನು ಶೋಕ ಪಡೋದಕ್ಕೆ ಯೋಗ್ಯನಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಹೇ ಅರ್ಜುನ, ಸಂಪೂರ್ಣ ಪ್ರಾಣಿಗಳು ಹುಟ್ಟುವ ಮೊದಲು ಅಂದ್ರೆ ಏನು, ಹುಟ್ಟೋದಕ್ ಮುಂಚೆ ಅದು ಅಪ್ರಕಟವಾಗಿದ್ವು, ಅಂದ್ರೆ ಕಾಣಿಸ್ತಾ ಇರ್ಲಿಲ್ಲ. ಸತ್ತ ಮೇಲೂ ಕೂಡ ಅವು ಅಪ್ರಕಟವಾಗಿರುವ ಹಾಗೇನೆ ಇರುತ್ತೆ. ಅಂದ್ರೆ ಏನು, ಈಗ ಕಾಣಿಸ್ಕೊಂಡಿದೆ, ಅದಕ್ಕೆ ಮುಂಚೆ ಅದು ಕಾಣಿಸ್ಕೊಂಡಿರ್ಲಿಲ್ಲ, ಸತ್ತ ಮೇಲೂ ಕೂಡ ಅವು ಕಾಣಿಸ್ಕೊಳ್ಳೋದಿಲ್ಲ, ಮಧ್ಯದಲ್ಲಿ ಮಾತ್ರ ಅದು ಪ್ರಕಟವಾಗುತ್ತೆ. ಇಂಥ ಸ್ಥಿತಿಯಲ್ಲಿ ಯಾಕೆ ನೀನು ಶೋಕ ಪಡ್ತೀಯ? ಸತ್ತ ಮೇಲೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಹುಟ್ಟೋಕ್ ಮುಂಚೆ ನಾವೇನಾಗಿದ್ವೋ ಗೊತ್ತಿಲ್ಲ, ಈಗ ಮಾತ್ರ ನಾವು ವಾಸ್ತವದಲ್ಲಿ ಏನಿದೀವೋ ಅದು ಮಾತ್ರ ನಮಗೆ ಗೊತ್ತಿದೆ. ಇಂಥ ಒಂದು ಸ್ಥಿತಿಲಿರ್ಬೇಕಾದ್ರೆ ನೀನು ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನೋಡಿ, ನಾವು ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿ ಎಷ್ಟೆಲ್ಲ ಗಲಾಟೆಗಳು, ಆಮೇಲೆ ಶೋಕ ಪಡೋದು, ದುಃಖ ಪಡೋದು ಇದೆಲ್ಲ ಮಾಡ್ಕೊಳ್ತೀವಿ. ಇದಕ್ಕೆಲ್ಲ ಏನಕ್ಕೂ ಅರ್ಥನೇ ಇಲ್ಲ, ಆದರೂ ನಾವು ಮಾಡ್ಕೊಳ್ತಾ ಇದ್ದೀವಿ. ಇದನ್ನೆಲ್ಲ ಓದಿ ತಿಳ್ಕೊಂಡಾಗ, ಈ ಜ್ಞಾನವನ್ನ ನಾವು ತಿಳ್ಕೊಳ್ತಾ ಇದ್ದಾಗ ನಮ್ಮಲ್ಲಿ ಜ್ಞಾನದ ವೃದ್ಧಿ ಆಗುತ್ತೆ. ಆಗ ನಾವು ಈ ರೀತಿ ಎಲ್ಲ ನಾವು ಶೋಕ ಸಂತಾಪಗಳನ್ನೆಲ್ಲ ಪಡೋದು ಅದೆಲ್ಲ ಹೋಗುತ್ತೆ. ಅದರಿಂದ 2ನೇ ಅಧ್ಯಾಯ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋದು. ಅದರಲ್ಲಿ ನಾನು ಆತ್ಮ ಅನ್ನೋದು ನಮಗೆ ಪರ್ಫೆಕ್ಟ್ ಆದಾಗ ನಾವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಿಲ್ಲ. ಯಾರೋ ಒಬ್ಬ ಮಹಾಪುರುಷ ಈ ಆತ್ಮವನ್ನ ಆಶ್ಚರ್ಯದ ಹಾಗೆ ನೋಡ್ತಾನೆ. ಇನ್ನೂ ಕೆಲವು ಮಹಾಪುರುಷರು ಏನ್ ಮಾಡ್ತಾರೆ, ಇದರ ತತ್ವವನ್ನ ಆಶ್ಚರ್ಯದ ಹಾಗೆ ವರ್ಣನೆ ಮಾಡ್ತಾರೆ. ಇನ್ನೊಂದಷ್ಟು ಅಧಿಕಾರಿ ಮನುಷ್ಯ ಏನ್ ಮಾಡ್ತಾನೆ, ಆಶ್ಚರ್ಯದಂತೆ ಇದನ್ನ ಕೇಳ್ತಾನೆ. ಇನ್ನು ಕೆಲವರು ಕೇಳಿಸ್ಕೊಂಡ್ರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ ಅಷ್ಟೊಂದು ಕ್ಲಿಷ್ಟವಾಗಿರುವಂಥದ್ದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದರೆ ಒಂದು ಸರಿ ಅರ್ಥ ಆಗೋಯ್ತು ಅಂತಂದ್ರೆ ನಾವು ಯಾವುದಕ್ಕೂ ಭಯ ಪಡೋದಿಲ್ಲ. ಆ ರೀತಿಯ ಒಂದು ಧೈರ್ಯ ನಮ್ಮಲ್ಲಿ ಬರುತ್ತೆ. ಅದೇ ರೀತಿ ಸ್ವಧರ್ಮವನ್ನ ನೋಡಿದ್ರು ಕೂಡ ನೀನ್ ಭಯ ಪಡೋದಕ್ಕೆ ಯೋಗ್ಯನಲ್ಲ. ಮುಂದುವರೆದು ಹೇಳ್ತಾನೆ, ಹೇ ಅರ್ಜುನ, ಈ ಆತ್ಮ ಅನ್ನೋದು ಎಲ್ಲರ ಶರೀರಗಳಲ್ಲೂ ಕೂಡ ಸದಾ ಅವಧ್ಯವಾಗಿದೆ. ಅಂದ್ರೆ ಅದನ್ನ ಯಾರು ವಧೆ ಮಾಡೋದಕ್ಕೆ ಆಗೋದಿಲ್ಲ. ಈ ಕಾರಣದಿಂದ ಸಂಪೂರ್ಣ ಪ್ರಾಣಿಗಳಿಗಾಗಿ ನೀನು ಶೋಕಿಸೋದು ಸರಿಯಾಗೋದಿಲ್ಲ. ಅಂದ್ರೆ ಇವ್ರು ಸತ್ತು ಹೋಗ್ತಾರೆ, ಅವರು ಸತ್ತು ಹೋಗ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಾ ಇದೆಯಲ್ಲ, ಯಾರ ಶರೀರದಲ್ಲಿ ಇರುವಂತ ಆತ್ಮ ಕೂಡ ನಾಶ ಆಗೋದಿಲ್ಲ ಅಂದಮೇಲೆ ನೀನು ಯಾರ ಬಗ್ಗೆನೂ ಯೋಚನೆ ಮಾಡುವಂತ ನೆಸೆಸಿಟಿ ಇಲ್ಲ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಇದು 2ನೇ ಅಧ್ಯಾಯದಲ್ಲಿ ಬರುವಂತ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ ಕೂಡ ಬರುವಂತ ವಿಚಾರಗಳು. ಈಗ ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನು 18ನೇ ಅಧ್ಯಾಯದಲ್ಲಿ ಏನೇನು ಹೇಳಿದಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಯಾಕಂದ್ರೆ ಒಂದೇ ಸರಿ ಹೇಳಿದಾಗ ನಮಗೂ ಅರ್ಥ ಆಗ್ಬೇಕಲ್ಲ. ಈ 5 ನಿಮಿಷ 6 ನಿಮಿಷದಲ್ಲಿ ಇರುವಂತ ವಿಚಾರವನ್ನ ಕೇಳಿದ ಮೇಲೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ, ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.